ಈಗ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸಬ್ಜೆಕ್ಟ್ನಲ್ಲಿ ಇಂಗ್ಲಿಷ್ ಸ್ಕಿಲ್ಸ್ ಪಾಠ ಸ್ಟಾರ್ಟ್ ಮಾಡಬೇಕು. ಇದರಲ್ಲಿ ಫಸ್ಟ್ ಲೆಸನ್ ಮೋಟಿವೇಶನ್ ಟು ಲರ್ನ್ ಇಂಗ್ಲಿಷ್ ಅಂದರೆ ಇಂಗ್ಲಿಷ್ ಕಲಿಯಲು ಪ್ರೇರಣೆ. ನಾವೆಲ್ಲ ಇಂಗ್ಲಿಷ್ ಮಾತಾಡಬೇಕು, ಇಂಗ್ಲಿಷ್ ಬರಿಬೇಕು, ಇಂಗ್ಲಿಷ್ ಕಲ್ತ್ಕೋಬೇಕು ಅಂದ್ರೆ ಹಿಂಸಲ್ಕೋತೀವಿ. ಯಾಕಂದರೆ ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ಬರಿಬೇಕಾದ್ರೆ ತಪ್ಪು ಬಿಡ್ತೀವಿ ಅನ್ನೋದು ಹೆದರಿಕೆ ಇರ್ತೈತಿ. ನಾವು ತಪ್ಪಿದ್ರೆ ನಮ್ಮನ್ನು ನೋಡಿ ಯಾರು ಹಾಶ್ ಮಾಡ್ತಾರೋ, ಇದೇ ಮೇನ ನಾವು ಇಂಗ್ಲೀಷ ಕಲಿಯಾಕ ಹಿಂಸಲ್ಕೋತೀವಿ. ಆದರೆ ನಾವು ಪ್ರತಿದಿನ ಸತತ ಪ್ರಯತ್ನ ಮಾಡೋದ್ರಿಂದ ನಾವು ಇಂಗ್ಲೀಷ್ ಕಲ್ತ್ಕೋಬೋದು. ಫಾರ್ ಎಕ್ಸಾಂಪಲ್, ಪ್ರತಿ ದಿವಸ ನಾವು ಇಂಗ್ಲೀಷ್ ನ್ಯೂಸ್ ಪೇಪರ್ ಓದೋದು, ಇಂಗ್ಲೀಷ್ ನ್ಯೂಸ್ ಟಿವಿ ಒಳಗೆ ನೋಡೋದು, ಮತ್ತು ಇಂಗ್ಲೀಷ್ ಅಡ್ವರ್ಟೈಸ್ ಪೋಸ್ಟರ್, ಇಂಗ್ಲೀಷ್ ಸೇಫ್ಟಿ ಸೈನ್ಸ್ ಇರ್ತಾವೆ, ಅವನ್ನೆಲ್ಲ ಪ್ರತಿ ದಿವಸ ಓದ್ಕೋಬೇಕು. ಈ ಥರ ಮಾಡೋದ್ರಿಂದ ನಾವು ಇಂಗ್ಲೀಷ ಕಲ್ತ್ಕೋಬೋದು. ಈಗ ಬೆಸ್ಟ್ ಆ್ಯಪ್ ಮುಖಾಂತರ ನಾವು ಮೋಟಿವೇಶನ್ ಟು ಲರ್ನ್ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಕಲಿಯಲು ಪ್ರೇರಣೆ ಈ ಪಾಠ ಕಲ್ತ್ಕೋಬೋದು. ಮೋಟಿವೇಶನ್ ಟು ಲರ್ನ್ ಇಂಗ್ಲೀಷ್. ಇಂಗ್ಲೀಷ್ ಕಲಿಯಲು ಪ್ರೇರಣೆ. ನಾವೆಲ್ಲ ಇಂಗ್ಲೀಷ್ ಭಾಷೆ ಕಲಿಯಲು ಮಾತನಾಡಲು ಹಿಂಜರಿಯುತ್ತೇವೆ. ಅದಕ್ಕೆ ಕಾರಣ ನಾವು ಮಾತನಾಡುವಾಗ ಬರೆಯುವಾಗ ತಪ್ಪಾಗುತ್ತದೆ ಎಂಬ ಹೆದರಿಕೆ. ಸಣ್ಣ ಸಣ್ಣ ಪ್ರಯತ್ನಗಳನ್ನು ಸತತವಾಗಿ ಮಾಡುವುದರಿಂದ ಇಂಗ್ಲೀಷ್ ಭಾಷೆಯನ್ನು ಬಹಳ ಸುಲಭವಾಗಿ ಕಲಿಯಬಹುದು. ಈ ಪಾಠದಿಂದ ಇಂಗ್ಲೀಷ್ ಕಲಿಯಲು ಪ್ರೇರಣೆ ಪಡೆಯೋಣ. Hello, welcome to the lesson Motivation to Learn English. I am excited to have you here. Let's begin. Shall we? Click on Begin Lesson to start the lesson. ಇಂಗ್ಲಿಷ್ ಕಲಿಯಲು ಪ್ರೇರಣೆ. ಈ ಪಾಠ ಕಲಿಯಲು ನಿಮಗೆ ಸ್ವಾಗತ. ಪ್ರಾರಂಭಿಸಲು ಬಿಗಿನ್ ಆಯ್ಕೆ ಮಾಡುವುದು. In this lesson, we will learn the importance of English. Simple and fun ways to learn English. In this lesson, we will learn. ಈ ಪಾಠದಲ್ಲಿ ನಾವು ಕಲಿಯುವುದು ಇಂಪಾರ್ಟೆನ್ಸ್ ಆಫ್ ಇಂಗ್ಲಿಷ್. ಇಂಗ್ಲಿಷ್ ಭಾಷೆಯ ಮಹತ್ವ. ಸಿಂಪಲ್ ಆ್ಯಂಡ್ ಫನ್ ವೇಸ್ ಟು ಲರ್ನ್ ಇಂಗ್ಲಿಷ್. ಸರಳವಾಗಿ ಮತ್ತು ಮೋಜಿನಿಂದ ಇಂಗ್ಲಿಷ್ ಕಲಿಯುವುದು. ಮುಂದಿನ ಪುಟ ಓದುವುದು. Before we start this lesson, let's understand what you already know and what you want to learn about this topic. Drag and place the options in the appropriate box. Why I should learn English? How can I learn or improve my English? ಈ ಪಾಠ ಕಲಿಯುವ ಮೊದಲು ಈ ವಿಷಯದ ಬಗ್ಗೆ ಈಗಾಗಲೇ ನಿಮಗೆ ಏನು ತಿಳಿದಿದೆ ಮತ್ತು ಏನು ಕಲಿಯಬೇಕಾಗಿದೆ ಅರ್ಥ ಮಾಡಿಕೊಳ್ಳುವುದು. ಡ್ರ್ಯಾಗ್ ಆ್ಯಂಡ್ ಪ್ಲೇಸ್ ದ ಆಪ್ಷನ್ಸ್ ಇನ್ ದ ಅಪ್ರೋಪ್ರಿಯೇಟ್ ಬಾಕ್ಸ್. ಕೆಳಗೆ ಕೊಟ್ಟಿರುವ ಆಯ್ಕೆಗಳನ್ನು ಸರಿಯಾದ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ಆಲ್ರೆಡಿ ನೋ ಅಂದರೆ ನನಗೆ ಈಗಾಗಲೇ ಏನು ತಿಳಿದಿದೆ. ಈ ವಿಷಯಗಳನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ವಾಂಟ್ ಟು ನೋ ಅಂದರೆ ನನಗೆ ಏನು ಕಲಿಯಬೇಕಾಗಿದೆ. ಆ ವಿಷಯಗಳನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ಆಪ್ಷನ್ಸ್ ಅಂದರೆ ಆಯ್ಕೆಗಳು. ಮೊದಲನೇ ಆಯ್ಕೆ ವೈ ಐ ಶುಡ್ ಲರ್ನ್ ಇಂಗ್ಲೀಷ್. ನಾನು ಏಕೆ ಇಂಗ್ಲೀಷ್ ಕಲಿಯಬೇಕು. ಈ ವಿಷಯ ನಮಗೆ ಈಗಾಗಲೇ ತಿಳಿದಿದೆ. ಇದನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ಹೌ ಕ್ಯಾನ್ ಐ ಲರ್ನ್ ಆರ್ ಇಂಪ್ರೂವ್ ಮೈ ಇಂಗ್ಲೀಷ್. ನಾನು ಇಂಗ್ಲೀಷ್ ಹೇಗೆ ಕಲಿಯಬೇಕು ಅಥವಾ ನನ್ನ ಇಂಗ್ಲೀಷ್ ಭಾಷೆಯನ್ನು ಹೇಗೆ ಸುಧಾರಿಸಿಕೊಳ್ಳಬೇಕು. ಇದನ್ನು ಇನ್ನು ಮುಂದೆ ನಾವು ವಿವರವಾಗಿ ಕಲಿಯಬೇಕಾಗಿದೆ. ಅದನ್ನು ಬಲಗಡೆ ಬಾಕ್ಸ್ನಲ್ಲಿ ಇಟ್ಟು ಸಬ್ಮಿಟ್ ಅಂದರೆ ಸಲ್ಲಿಸುವುದು. Very good. Sharing what you know and what you want to learn will help you improve your own learning.
ಬಹಳ ಒಳ್ಳೆಯದು. ನಿಮಗೆ ಏನು ತಿಳಿದಿದೆ ಮತ್ತು ಮುಂದೆ ಏನು ಕಲಿಯಬೇಕಾಗಿದೆ ಹಂಚಿಕೊಳ್ಳುವುದರಿಂದ ನಿಮ್ಮ ಸ್ವಂತ ಕಲಿಕೆ ಸುಧಾರಿಸುತ್ತದೆ. ಮುಂದಿನ ಪುಟ ಓದುವುದು. Aarti is a design assistant in a boutique in Goa. ಆರತಿ ಗೋವಾದಲ್ಲಿ ಸೌಂದರ್ಯ ಬಟ್ಟೆಗಳ ಅಂಗಡಿಯಲ್ಲಿ ಸಹಾಯಕ ವಿನ್ಯಾಸಕಳಾಗಿ ಕೆಲಸ ಮಾಡುತ್ತಿದ್ದಾಳೆ. She has very good designing skills. The customers are also very happy. ಅವಳು ಬಹಳ ಒಳ್ಳೆಯ ವಿನ್ಯಾಸದ ಕೌಶಲ್ಯತೆಯನ್ನು ಹೊಂದಿದ್ದಾಳೆ. ಗಿರಾಕಿಗಳು ಕೂಡ ಬಹಳ ಸಂತುಷ್ಟರಾಗಿದ್ದಾರೆ. But she is not getting a promotion as a senior design assistant. ಆದರೆ ಅವಳು ಹಿರಿಯ ವಿನ್ಯಾಸಕಳಾಗಿ ಬಡ್ತಿಯನ್ನು ಹೊಂದಿಲ್ಲ. Click on Aarti to understand the problem. ಆರತಿಯ ಚಿತ್ರವನ್ನು ಆಯ್ಕೆ ಮಾಡಿ ಅವಳ ಸಮಸ್ಯೆಯನ್ನು ತಿಳಿದುಕೊಳ್ಳುವುದು. Many customers come to the boutique every day. Most of them speak in English, but Aarti is scared to speak in English. ಪ್ರತಿದಿನ ಬಹಳಷ್ಟು ಗಿರಾಕಿಗಳು ಅಂಗಡಿಗೆ ಬರುತ್ತಾರೆ. ಅವರಲ್ಲಿ ಹೆಚ್ಚಾಗಿ ಎಲ್ಲರೂ ಇಂಗ್ಲಿಷ್ ಮಾತನಾಡುತ್ತಾರೆ. ಆದರೆ ಆರತಿ ಇಂಗ್ಲಿಷ್ನಲ್ಲಿ ಮಾತನಾಡಲು ಹೆದರುತ್ತಾಳೆ. Aarti decides to learn English just like her boss. There are many thoughts that are stopping her to speak in English. She decides to make a list of them. ಆರತಿ ತನ್ನ ಯಜಮಾನಿಯವರ ಹಾಗೆ ಇಂಗ್ಲಿಷ್ ಮಾತನಾಡಲು ನಿರ್ಧರಿಸುತ್ತಾಳೆ. ಆರತಿ ಇಂಗ್ಲಿಷ್ ಮಾತನಾಡದೇ ಇರುವುದಕ್ಕೆ ಅವಳಲ್ಲಿ ಬಹಳಷ್ಟು ವಿಚಾರಗಳಿವೆ. ಅವಳು ಈ ವಿಚಾರಗಳ ಪಟ್ಟಿಯನ್ನು ಮಾಡಲು ನಿರ್ಧರಿಸುತ್ತಾಳೆ. Aarti, you can also learn English if you try. But ma'am, it is not easy. Tell me, what are you worried about? I am scared of making mistakes. I am worried people will make fun of me. I feel English is difficult. I don't have anyone to teach me English. Aarti, many people feel this way before they start. Just be brave and start. You will succeed. ಆರತಿಯ ಯಜಮಾನಿಯು ಪ್ರಯತ್ನ ಮಾಡಿದರೆ ನೀನು ಕೂಡ ಇಂಗ್ಲಿಷ್ ಕಲಿಯಬಹುದು ಎಂದು ಹೇಳುತ್ತಾರೆ. ಅದಕ್ಕೆ ಆರತಿ ಅದು ಅಷ್ಟು ಸುಲಭ ಅಲ್ಲ ಎನ್ನುತ್ತಾಳೆ. ಆಗ ಯಜಮಾನಿಯವರು ನಿನಗೆ ಯಾವುದರ ಚಿಂತೆ ಇದೆ ಎಂದು ಕೇಳುತ್ತಾರೆ. ಆಗ ಆರತಿ ಹೇಳುತ್ತಾಳೆ, ನಾನು ತಪ್ಪು ಮಾತನಾಡಬಹುದು, ಅದಕ್ಕೆ ಹೆದರಿಕೆಯಾಗುತ್ತದೆ, ಜನರು ಅದನ್ನು ಕೇಳಿ ಮೋಜು ಮಾಡುತ್ತಾರೆ ಎಂಬ ಚಿಂತೆ ಇದೆ, ನನಗೆ ಇಂಗ್ಲಿಷ್ ಕಠಿಣವಾಗಿದೆ ಎನಿಸುತ್ತದೆ, ನನಗೆ ಇಂಗ್ಲಿಷ್ ಕಲಿಸುವವರು ಯಾರೂ ಇಲ್ಲ ಎನ್ನುತ್ತಾಳೆ. ಆಗ ಯಜಮಾನಿಯು ಎಲ್ಲರಿಗೂ ಪ್ರಾರಂಭಿಸುವ ಮೊದಲು ಹೀಗೆ ಅನ್ನಿಸುತ್ತದೆ, ಧೈರ್ಯವಾಗಿರು ಮತ್ತು ಪ್ರಾರಂಭಿಸು, ನೀನು ಯಶಸ್ವಿಯಾಗುತ್ತಿ ಎಂದು ಹೇಳುತ್ತಾರೆ. ಮುಂದಿನ ಪುಟ ಓದುವುದು. Do you face any problems while learning or speaking English? ಸ್ವಲ್ಪ ವಿಚಾರಿಸಿ, ನಿಮಗೆ ಇಂಗ್ಲಿಷ್ ಕಲಿಯುವಾಗ ಮತ್ತು ಮಾತನಾಡುವಾಗ ಯಾವ ತೊಂದರೆ ಎದುರಿಸುತ್ತೀರಿ? Have you tried any ways to improve your English? ನೀವು ನಿಮ್ಮ ಇಂಗ್ಲಿಷ್ ಸುಧಾರಿಸಲು ಹೇಗೆ ಪ್ರಯತ್ನಿಸುತ್ತಿದ್ದೀರಿ? Like Aarti, do you also face any problem when you learn English? ಆರತಿಯ ಹಾಗೆ ನಿಮಗೂ ಕೂಡ ಇಂಗ್ಲಿಷ್ ಕಲಿಯುವಾಗ ತೊಂದರೆಗಳನ್ನು ಎದುರಿಸುತ್ತಿದ್ದೀರಾ? Why do you want to learn English? List your top 3 reasons. ನೀವು ಏಕೆ ಇಂಗ್ಲಿಷ್ ಕಲಿಯ ಬಯಸುತ್ತೀರಿ? ಅವುಗಳಲ್ಲಿ ಮೇಲಿನ 3 ಪಟ್ಟಿ ಮಾಡಿರಿ. Choose the correct option. Can you suggest some ways by which Aarti can improve her English? Watch English films or shows.
Read small articles or posters. Both of them. ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಉತ್ತರ ಆಯ್ಕೆ ಮಾಡುವುದು. ಕ್ಯಾನ್ ಯು ಸಜೆಸ್ಟ್ ಸಮ್ ವೇಸ್ ಬೈ ವಿಚ್ ಆರತಿ ಕ್ಯಾನ್ ಇಂಪ್ರೂವ್ ಹರ್ ಇಂಗ್ಲಿಷ್? ಆರತಿ ತನ್ನ ಇಂಗ್ಲಿಷ್ ಸುಧಾರಿಸಿಕೊಳ್ಳಲು ಕೆಲವು ರೀತಿಗಳನ್ನು ನೀವೇನಾದರೂ ಸಲಹೆ ಮಾಡುತ್ತೀರಾ? ಸಜೆಷನ್ಸ್ ಹೀಗಿವೆ. ವಾಚ್ ಇಂಗ್ಲಿಷ್ ಫಿಲ್ಮ್ಸ್ ಆರ್ ಶೋಸ್. ಇಂಗ್ಲಿಷ್ ಚಲನಚಿತ್ರಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ನೋಡುವುದು. ಮುಂದಿನ ಆಯ್ಕೆ ರೀಡ್ ಸ್ಮಾಲ್ ಆರ್ಟಿಕಲ್ಸ್ ಆರ್ ಪೋಸ್ಟರ್ಸ್. ಸಣ್ಣ ಲೇಖನಿಗಳನ್ನು ಅಥವಾ ಪ್ರಕಟಣೆಗಳನ್ನು ಓದುವುದು. ಮುಂದಿನ ಆಯ್ಕೆ ಬೋತ್ ಆಫ್ ದೆಮ್, ಎರಡು. ಇದರಲ್ಲಿ ಸರಿಯಾದ ಉತ್ತರ ಬೋತ್ ಆಫ್ ದೆಮ್. ಏಕೆಂದರೆ ಇಂಗ್ಲಿಷ್ ಚಲನಚಿತ್ರ ಅಥವಾ ಕಾರ್ಯಕ್ರಮ ನೋಡುವುದರಿಂದ ಮತ್ತು ಪ್ರಕಟಣೆಗಳನ್ನು ಓದುವುದರಿಂದ ಇಂಗ್ಲಿಷ್ ಸುಧಾರಿಸಿಕೊಳ್ಳಬಹುದು. ಉತ್ತರವನ್ನು ಆಯ್ಕೆ ಮಾಡಿ ಸಲ್ಲಿಸುವುದು. You are correct. She can watch English films or shows. She can also read small articles or posters. ಸರಿಯಾದ ಉತ್ತರ. ಆರತಿ ಇಂಗ್ಲಿಷ್ ಚಲನಚಿತ್ರಗಳನ್ನು, ಕಾರ್ಯಕ್ರಮಗಳನ್ನು, ಸಣ್ಣ ಲೇಖನಿಗಳನ್ನು ಮತ್ತು ಪೋಸ್ಟರ್ಗಳನ್ನು ಓದಬಹುದು. ಮುಂದಿನ ಪುಟ ಓದುವುದು. There are many benefits from learning English. It is useful in our work life and personal life. Many people feel learning English is scary, but it can be a lot of fun to learn a new language. ದೇರ್ ಆರ್ ಮೆನಿ ಬೆನಿಫಿಟ್ಸ್ ಫ್ರಮ್ ಲರ್ನಿಂಗ್ ಇಂಗ್ಲಿಷ್. ಅಂದರೆ ಇಂಗ್ಲಿಷ್ ಕಲಿಯುವುದರಿಂದ ಬಹಳಷ್ಟು ಲಾಭಗಳಿವೆ. ಇಟ್ ಈಸ್ ಯೂಸ್ಫುಲ್ ಇನ್ ಅವರ್ ವರ್ಕ್ ಲೈಫ್ ಆ್ಯಂಡ್ ಪರ್ಸನಲ್ ಲೈಫ್. ಅಂದರೆ ಇದು ನಮ್ಮ ಕೆಲಸದ ಜೀವನದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಬಹಳ ಉಪಯುಕ್ತವಾಗಿದೆ. ಮೆನಿ ಪೀಪಲ್ ಫೀಲ್ ಲರ್ನಿಂಗ್ ಇಂಗ್ಲಿಷ್ ಈಸ್ ಸ್ಕೇರಿ, ಬಟ್ ಇಟ್ ಕ್ಯಾನ್ ಬಿ ಅ ಲಾಟ್ ಆಫ್ ಫನ್ ಟು ಲರ್ನ್ ಅ ನ್ಯೂ ಲ್ಯಾಂಗ್ವೇಜ್. ಬಹಳಷ್ಟು ಜನ ಇಂಗ್ಲಿಷ್ ಭಾಷೆಗೆ ಹೆದರುತ್ತಾರೆ, ಆದರೆ ಒಂದು ಹೊಸ ಭಾಷೆ ಕಲಿಯುವುದು ಬಹಳಷ್ಟು ಸಂತೋಷಜನಕವಾಗಿರುತ್ತದೆ. Aarti takes up a challenge to learn English on her own. ಆರತಿ ಸ್ವತಃ ತಾನೇ ಇಂಗ್ಲಿಷ್ ಕಲಿಯಲು ಸವಾಲು ತೆಗೆದುಕೊಳ್ಳುತ್ತಾಳೆ. She started watching English movies or shows with subtitles. She tried listening to English songs, news, podcasts, etc. She was reading articles and news in English. She started watching English movies, shows with subtitles. ಅಂದರೆ ಆರತಿ ಉಪಶೀರ್ಷಿಕೆ ಇರುವ ಇಂಗ್ಲಿಷ್ ಚಲನಚಿತ್ರಗಳನ್ನು, ಕಾರ್ಯಕ್ರಮಗಳನ್ನು ನೋಡಲು ಆರಂಭಿಸಿದಳು. ಲಿಸ್ನಿಂಗ್ ಟು ಇಂಗ್ಲಿಷ್ ಸಾಂಗ್ಸ್, ನ್ಯೂಸ್, ಪಾಡ್ಕಾಸ್ಟ್ಸ್. ಅಂದರೆ ಇಂಗ್ಲಿಷ್ ಹಾಡು, ಸುದ್ದಿ ಮತ್ತು ಅಂತರ್ಜಾಲದ ಧ್ವನಿ ಸುರುಳಿಗಳನ್ನು ಕೇಳಲು ಪ್ರಾರಂಭಿಸಿದಳು. ರೀಡಿಂಗ್ ಇಂಗ್ಲಿಷ್ ಆರ್ಟಿಕಲ್ಸ್, ನ್ಯೂಸ್. ಇಂಗ್ಲಿಷ್ ಲೇಖನ ಮತ್ತು ಸುದ್ದಿ ಓದಲು ಕೂಡ ಪ್ರಾರಂಭಿಸಿದಳು. She also started reading signs and posters around her. She started applying what she was learning. She tried speaking with her friends in English. ಆರತಿ ತನ್ನ ಸುತ್ತಮುತ್ತ ಇರುವ ಸುರಕ್ಷಾ ಚಿಹ್ನೆ ಮತ್ತು ಪ್ರಕಟಣೆಗಳನ್ನು ಓದಲು ಪ್ರಾರಂಭಿಸಿದಳು. ತನ್ನ ಸ್ನೇಹಿತೆಯರೊಂದಿಗೆ ಇಂಗ್ಲಿಷ್ನಲ್ಲಿ ಮಾತನಾಡುವುದನ್ನು ಕಲಿತಳು. Benefits of learning English. English is the most common language of the world. English can help you get better jobs. English can help you learn anything quickly. English can help you use the internet effectively. ಬೆನಿಫಿಟ್ಸ್ ಆಫ್ ಲರ್ನಿಂಗ್ ಇಂಗ್ಲಿಷ್.
ಇಂಗ್ಲಿಷ್ ಕಲಿಕೆಯ ಲಾಭಗಳು. ಇಂಗ್ಲಿಷ್ ಈಸ್ ದ ಮೋಸ್ಟ್ ಕಾಮನ್ ಲ್ಯಾಂಗ್ವೇಜ್ ಆಫ್ ದ ವರ್ಲ್ಡ್. ಇಂಗ್ಲಿಷ್ ಜಗತ್ತಿನ ಅತ್ಯಂತ ಸಾಮಾನ್ಯ ಭಾಷೆ. ಇಂಗ್ಲಿಷ್ ಕ್ಯಾನ್ ಹೆಲ್ಪ್ ಯು ಗೆಟ್ ಬೆಟರ್ ಜಾಬ್. ಇಂಗ್ಲಿಷ್ ನಮಗೆ ಒಳ್ಳೆಯ ಉದ್ಯೋಗ ಪಡೆಯಲು ಸಹಾಯಕವಾಗಿದೆ. ಇಂಗ್ಲಿಷ್ ಕ್ಯಾನ್ ಹೆಲ್ಪ್ ಯು ಲರ್ನ್ ಎನಿಥಿಂಗ್ ಕ್ವಿಕ್ಲಿ. ಇಂಗ್ಲಿಷ್ ಎಲ್ಲವನ್ನು ತ್ವರಿತವಾಗಿ ಕಲಿಯಲು ಸಹಾಯಕವಾಗಿದೆ. ಇಂಗ್ಲಿಷ್ ಕ್ಯಾನ್ ಹೆಲ್ಪ್ ಯು ಯೂಸ್ ದ ಇಂಟರ್ನೆಟ್ ಇಫೆಕ್ಟಿವ್ಲಿ. ಇಂಗ್ಲಿಷ್ ಅಂತರ್ಜಾಲವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಲು ಸಹಾಯಕವಾಗಿದೆ. ಮುಂದಿನ ಪುಟ ಓದುವುದು. Based on what you learned, answer the following questions. Click on the Begin button to answer the questions. ಆಕ್ಟಿವಿಟಿ ಟೈಮ್, ಚಟುವಟಿಕೆಯ ಸಮಯ. ಇಲ್ಲಿಯವರೆಗೆ ನೀವು ಕಲಿತಿರುವುದರ ಆಧಾರದ ಮೇಲೆ ಮುಂದಿನ ಪ್ರಶ್ನೆಗಳನ್ನು ಉತ್ತರಿಸುವುದು. ಬಿಗಿನ್ ಆಯ್ಕೆ ಮಾಡಿ ಪ್ರಶ್ನೆಗಳನ್ನು ಓದುವುದು. Choose the correct option. What can help you improve your English? Watching films or shows in English? Watching films or shows in your local language? ಚೂಸ್ ದ ಕರೆಕ್ಟ್ ಆಪ್ಷನ್, ಸರಿಯಾದ ಉತ್ತರ ಆಯ್ಕೆ ಮಾಡುವುದು. ವಾಟ್ ಕ್ಯಾನ್ ಹೆಲ್ಪ್ ಯು ಇಂಪ್ರೂವ್ ಯುವರ್ ಇಂಗ್ಲೀಷ್? ನಿಮ್ಮ ಇಂಗ್ಲೀಷ್ ಸುಧಾರಿಸಿಕೊಳ್ಳಲು ಇದರಲ್ಲಿ ಯಾವುದು ಸಹಾಯಕವಾಗಿದೆ? ಮೊದಲನೆಯದು ವಾಚಿಂಗ್ ಫಿಲ್ಮ್ಸ್ ಶೋಸ್ ಇನ್ ಇಂಗ್ಲೀಷ್. ಇಂಗ್ಲೀಷ್ ಚಲನಚಿತ್ರ ಕಾರ್ಯಕ್ರಮ ನೋಡುವುದು. ಮುಂದಿನ ಆಯ್ಕೆ ವಾಚಿಂಗ್ ಫಿಲ್ಮ್ಸ್ ಶೋಸ್ ಇನ್ ಯುವರ್ ಲೋಕಲ್ ಲ್ಯಾಂಗ್ವೇಜ್. ಸ್ಥಳೀಯ ಭಾಷೆಯ ಚಲನಚಿತ್ರ ಕಾರ್ಯಕ್ರಮಗಳನ್ನು ನೋಡುವುದು. ಸರಿಯಾದ ಉತ್ತರ ವಾಚಿಂಗ್ ಫಿಲ್ಮ್ ಶೋಸ್ ಇನ್ ಇಂಗ್ಲೀಷ್. ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. You are correct. You should try and watch films or shows in English. ಸರಿಯಾದ ಉತ್ತರ. ಇಂಗ್ಲೀಷ್ ಕಲಿಯಬೇಕಾದರೆ ನಾವು ಇಂಗ್ಲೀಷ್ ಚಲನಚಿತ್ರಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ನೋಡಬಹುದು. ಮುಂದಿನ ಪ್ರಶ್ನೆ ಓದುವುದು. Choose all the correct options. What are the different ways to learn English? By joining a course, by speaking with friends and family in English, using internet like English teaching apps, websites, English teaching books. ಚೂಸ್ ಆಲ್ ದ ಕರೆಕ್ಟ್ ಆಪ್ಷನ್ಸ್. ಸರಿಯಾದ ಎಲ್ಲ ಉತ್ತರಗಳನ್ನು ಆಯ್ಕೆ ಮಾಡುವುದು. ವಾಟ್ ಆರ್ ದ ಡಿಫ್ರೆಂಟ್ ವೇಸ್ ಟು ಲರ್ನ್ ಇಂಗ್ಲೀಷ್? ಇಂಗ್ಲೀಷ್ ಕಲಿಯುವ ಬೇರೆ ಬೇರೆ ರೀತಿಗಳು. ಮೊದಲನೇದು ಬೈ ಜಾಯ್ನಿಂಗ್ ಅ ಕೋರ್ಸ್, ತರಬೇತಿಯನ್ನು ಸೇರುವುದು. ಬೈ ಸ್ಪೀಕಿಂಗ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇನ್ ಇಂಗ್ಲೀಷ್, ಸ್ನೇಹಿತರೊಂದಿಗೆ ಮತ್ತು ಪರಿವಾರದವರೊಂದಿಗೆ ಇಂಗ್ಲೀಷ್ನಲ್ಲಿ ಮಾತನಾಡುವುದು. ಯೂಸಿಂಗ್ ಇಂಟರ್ನೆಟ್ ಇಂಗ್ಲೀಷ್ ಟೀಚಿಂಗ್ ಆ್ಯಪ್ಸ್, ವೆಬ್ಸೈಟ್ಸ್, ಅಂತರ್ಜಾಲ ಇಂಗ್ಲೀಷ್ ಕಲಿಯುವ ಆ್ಯಪ್ ಮತ್ತು ಜಾಲತಾಣಗಳನ್ನು ಉಪಯೋಗಿಸುವುದು. ಇಂಗ್ಲೀಷ್ ಟೀಚಿಂಗ್ ಬುಕ್ಸ್, ಇಂಗ್ಲೀಷ್ ಕಲಿಯುವ ಪುಸ್ತಕಗಳು. ಇಂಗ್ಲೀಷ್ ಕಲಿಯಲು ಈ ಎಲ್ಲ ರೀತಿಗಳು ಉಪಯುಕ್ತವಾಗಿವೆ. ಮೇಲಿನ ಎಲ್ಲವುಗಳನ್ನು ಆಯ್ಕೆ ಮಾಡಿ ಸಲ್ಲಿಸುವುದು. You are correct. ಸರಿಯಾದ ಉತ್ತರ. ಮುಂದಿನ ಪುಟ ಓದುವುದು. Don't feel scared to make mistakes. If you are not able to understand any difficult words or a sentence, search in Google for the meaning and pronunciation. ರಿಮೆಂಬರ್, ನೆನಪಿಡಿ. ಡೋಂಟ್ ಫೀಲ್ ಸ್ಕೇರ್ಡ್ ಟು ಮೇಕ್ ಮಿಸ್ಟೇಕ್ಸ್. ಇಂಗ್ಲೀಷ್ ಮಾತನಾಡಲು ಕಲಿಯುವಾಗ ಹೆದರಬಾರದು. ಇಫ್ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಎನಿ ಡಿಫಿಕಲ್ಟ್ ವರ್ಡ್ಸ್ ಆರ್ ಸೆಂಟೆನ್ಸಸ್, ಸರ್ಚ್ ಇನ್ ಗೂಗಲ್ ಫಾರ್ ದ ಮೀನಿಂಗ್ ಆ್ಯಂಡ್ ಪ್ರೊನೌನ್ಸಿಯೇಷನ್. ಯಾವುದೇ ಕಠಿಣ ಶಬ್ದ ವಾಕ್ಯದ ಅರ್ಥ ತಿಳಿದುಕೊಳ್ಳಲು ಸಾಧ್ಯವಾಗದಿದ್ದರೆ ಗೂಗಲ್ನಲ್ಲಿ ಅದರ ಅರ್ಥ ಮತ್ತು ಉಚ್ಚಾರಗಳನ್ನು ಹುಡುಕಿರಿ. Keep practicing and you will be successful. ರೂಢಿ ಮಾಡುತ್ತಾ ಇರಿ, ನಿಮಗೆ ಯಶಸ್ಸು ಸಿಗುತ್ತದೆ. ಮುಂದಿನ ಪುಟ ಓದುವುದು. Now that we have completed the lesson, share what you have learned from this lesson. Choose the options from the menu. What I learned from this lesson. Why I should learn English. How can I learn
or improve my English? ಚೂಸ್ ದ ಆಪ್ಷನ್ಸ್ ಫ್ರಮ್ ದ ಮೆನು. ಸರಿಯಾದುದನ್ನು ಆಯ್ಕೆ ಮಾಡುವುದು. ವಾಟ್ ಐ ಲರ್ನ್ ಫ್ರಮ್ ದಿಸ್ ಲೆಸನ್. ನಾನು ಈ ಪಾಠದಲ್ಲಿ ಕಲಿತಿರುವುದು. ವೈ ಐ ಶುಡ್ ಲರ್ನ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಏಕೆ ಕಲಿಯಬೇಕು. ಹೌ ಕ್ಯಾನ್ ಐ ಲರ್ನ್ ಆರ್ ಇಂಪ್ರೂವ್ ಮೈ ಇಂಗ್ಲೀಷ್. ನಾನು ನನ್ನ ಇಂಗ್ಲೀಷ್ ಹೇಗೆ ಸುಧಾರಿಸಿಕೊಳ್ಳಬೇಕು. ಈ ಪಾಠದಲ್ಲಿ ನಾವು ಈ 2 ವಿಷಯಗಳನ್ನು ಕಲಿತಿದ್ದೇವೆ. ಆಯ್ಕೆ ಮಾಡಿ ಸಲ್ಲಿಸುವುದು. Thank you for sharing what you learned from this lesson. ಈ ಪಾಠದಲ್ಲಿ ಕಲಿತಿದ್ದನ್ನು ಹಂಚಿಕೊಂಡದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಪುಟ ಓದುವುದು. How learning English can improve your life. It is the common language of the world. It can help you get better jobs. It can help you learn anything quickly. It can help you use the internet effectively. You can improve your English by watching English movies or shows, listening to English songs, news, podcasts, etc., reading articles, news, etc., reading signs and posters around you, talking to friends in English. ರೀಕ್ಯಾಪ್ ಮೋಟಿವೇಶನ್ ಟು ಲರ್ನ್ ಇಂಗ್ಲೀಷ್. ಇಂಗ್ಲೀಷ್ ಕಲಿಯಲು ಪ್ರೇರಣೆ ಈ ಪಾಠದ ಸಾರಾಂಶ. ಹೌ ಲರ್ನಿಂಗ್ ಇಂಗ್ಲೀಷ್ ಕ್ಯಾನ್ ಇಂಪ್ರೂವ್ ಯುವರ್ ಲೈಫ್. ಅಂದರೆ ಇಂಗ್ಲೀಷ್ ಕಲಿಯುವುದರಿಂದ ನಮ್ಮ ಜೀವನ ಹೇಗೆ ಸುಧಾರಿಸುತ್ತದೆ. ಇಟ್ ಈಸ್ ದ ಕಾಮನ್ ಲ್ಯಾಂಗ್ವೇಜ್ ಆಫ್ ದ ವರ್ಲ್ಡ್. ಇಂಗ್ಲೀಷ್ ಜಗತ್ತಿನ ಅತ್ಯಂತ ಸಾಮಾನ್ಯ ಭಾಷೆಯಾಗಿದೆ. ಇಟ್ ಕ್ಯಾನ್ ಹೆಲ್ಪ್ ಯು ಗೆಟ್ ಬೆಟರ್ ಜಾಬ್. ಇದು ಒಳ್ಳೆಯ ಉದ್ಯೋಗ ಪಡೆಯಲು ಸಹಾಯಕವಾಗಿದೆ. ಇಟ್ ಕ್ಯಾನ್ ಹೆಲ್ಪ್ ಯು ಲರ್ನ್ ಎನಿಥಿಂಗ್ ಕ್ವಿಕ್ಲಿ. ಇದು ಏನನ್ನಾದರೂ ತ್ವರಿತವಾಗಿ ಕಲಿಯಲು ಸಹಾಯಕವಾಗಿದೆ. ಇಟ್ ಕ್ಯಾನ್ ಹೆಲ್ಪ್ ಯು ಯೂಸ್ ಇಂಟರ್ನೆಟ್ ಇಫೆಕ್ಟಿವ್ಲಿ. ಇದು ಅಂತರ್ಜಾಲವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಲು ಸಹಾಯಕವಾಗಿದೆ. ಯು ಕ್ಯಾನ್ ಇಂಪ್ರೂವ್ ಯುವರ್ ಇಂಗ್ಲೀಷ್ ಬೈ. ನೀವು ನಿಮ್ಮ ಇಂಗ್ಲೀಷನ್ನು ಹೇಗೆ ಸುಧಾರಿಸಬಹುದು. ವಾಚಿಂಗ್ ಇಂಗ್ಲೀಷ್ ಮೂವೀಸ್ ಶೋಸ್. ಇಂಗ್ಲೀಷ್ ಚಲನಚಿತ್ರ ಕಾರ್ಯಕ್ರಮಗಳನ್ನು ನೋಡುವುದು. ಲಿಸ್ನಿಂಗ್ ಟು ಇಂಗ್ಲೀಷ್ ಸಾಂಗ್ಸ್, ನ್ಯೂಸ್, ಪಾಡ್ಕಾಸ್ಟ್, ಎಟ್ಸೆಟ್ರಾ. ಇಂಗ್ಲೀಷ್ ಹಾಡುಗಳು, ಸುದ್ದಿ, ಇಂಟರ್ನೆಟ್ ಧ್ವನಿ ಸುರುಳಿ ಕೇಳುವುದು. ರೀಡಿಂಗ್ ಆರ್ಟಿಕಲ್ಸ್, ನ್ಯೂಸ್, ಎಟ್ಸೆಟ್ರಾ. ಇಂಗ್ಲೀಷ್ ಲೇಖನಿಗಳನ್ನು, ಸುದ್ದಿ ಇತ್ಯಾದಿ ಓದುವುದು. ರೀಡಿಂಗ್ ಸೈನ್ಸ್ ಆ್ಯಂಡ್ ಪೋಸ್ಟರ್ಸ್ ಅರೌಂಡ್ ಯು. ನಿಮ್ಮ ಸುತ್ತಮುತ್ತ ಇರುವ ಸೂಚನೆಗಳನ್ನು, ಪ್ರಕಟಣೆಗಳನ್ನು ಓದುವುದು. ಟಾಕಿಂಗ್ ಟು ಫ್ರೆಂಡ್ಸ್ ಇನ್ ಇಂಗ್ಲೀಷ್. ಸ್ನೇಹಿತರೊಂದಿಗೆ ಇಂಗ್ಲೀಷ್ನಲ್ಲಿ ಮಾತನಾಡುವುದು.